ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನ LBA 5ನೇ ಪಾಠ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಸೊ 1ನೇ ಪ್ರಶ್ನೆ, ಯಾವ ಆಧಾರ ಪ್ರತಿಜ್ಞೆಯು ಯಾವುದೇ ಕೇಂದ್ರ ಮತ್ತು ತ್ರಿಜ್ಯವನ್ನು ಬಳಸಿ ವೃತ್ತವನ್ನು ಎಳೆಯಲು ಅನುಮತಿಸುತ್ತದೆ? ಆಪ್ಷನ್ ಎ ಯೂಕ್ಲಿಡ್ನ ಮೊದಲ ಆಧಾರ ಪ್ರತಿಜ್ಞೆ, ಆಪ್ಷನ್ ಬಿ ಯೂಕ್ಲಿಡ್ನ 2ನೇ ಆಧಾರ ಪ್ರತಿಜ್ಞೆ, ಆಪ್ಷನ್ ಸಿ ಯೂಕ್ಲಿಡ್ನ 3ನೇ ಆಧಾರ ಪ್ರತಿಜ್ಞೆ, ಆಪ್ಷನ್ ಡಿ ಯೂಕ್ಲಿಡ್ನ 4ನೇ ಆಧಾರ ಪ್ರತಿಜ್ಞೆ. ಪ್ರಶ್ನೆ 2, ಈ ಕೆಳಗಿನ ಯಾವ ಆಕೃತಿಗೆ ಬಾಹುಗಳಿಲ್ಲ ಮತ್ತು ಶೃಂಗಗಳಿಲ್ಲ? ಆಪ್ಷನ್ ಎ ಚೌಕ, ಆಪ್ಷನ್ ಬಿ ತ್ರಿಭುಜ, ಆಪ್ಷನ್ ಸಿ ವೃತ್ತ, ಆಪ್ಷನ್ ಡಿ ಪಂಚಭುಜಾಕೃತಿ. 3ನೇ ಪ್ರಶ್ನೆ, 2 ವಿಭಿನ್ನ ಬಿಂದುಗಳ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು? ಆಪ್ಷನ್ ಎ ಕೇವಲ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ ಅಪರಿಮಿತ. 4ನೇ ಪ್ರಶ್ನೆ, ರೇಖಾಗಣಿತದಲ್ಲಿ ಬಿಂದು ಎಂದರೇನು? ಒಂದು ಸಣ್ಣ ವೃತ್ತ, ಆಪ್ಷನ್ ಬಿ ಗಾತ್ರ ಅಥವಾ ಆಯಾಮವಿಲ್ಲದ ಸ್ಥಾನ, ಆಪ್ಷನ್ ಸಿ ಒಂದು ಸಣ್ಣ ಚೌಕ, ಆಪ್ಷನ್ ಡಿ ಒಂದು ಚಿಕ್ಕ ರೇಖಾಖಂಡ. ಪ್ರಶ್ನೆ 5, ಬಿ ಬಿಂದುವು ಎ ಮತ್ತು ಸಿ ಬಿಂದುಗಳ ನಡುವೆ ಇದ್ದರೆ ಎ ಬಿ ಮತ್ತು ಸಿ ಬಿಂದುಗಳನ್ನು ಬಳಸಿಕೊಂಡು ಎಷ್ಟು ವಿಭಿನ್ನ ರೇಖೆಗಳನ್ನು ರಚಿಸಬಹುದು? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ಒಂದೇ ಅಂಶಗಳನ್ನು ದುಪ್ಪಟ್ಟು ಮಾಡಿದಾಗ ಬರುವ ಅಂಶಗಳು ಒಂದಕ್ಕೊಂದು. ಆಪ್ಷನ್ ಎ ಸಮ, ಆಪ್ಷನ್ ಬಿ ಅಸಮ, ಆಪ್ಷನ್ ಸಿ ಒಂದೇ ಅಂಶಗಳ ಅರ್ಧದಷ್ಟು, ಆಪ್ಷನ್ ಡಿ ಒಂದೇ ಅಂಶಗಳ ದುಪ್ಪಟ್ಟು. 7ನೇ ಪ್ರಶ್ನೆ, ಯೂಕ್ಲಿಡ್ನ ಪ್ರಸಿದ್ಧ ಗ್ರಂಥ ದಿ ಎಲಿಮೆಂಟ್ಸ್ನಲ್ಲಿರುವ ಅಧ್ಯಾಯಗಳ ಸಂಖ್ಯೆ? ಆಪ್ಷನ್ ಎ 13, ಆಪ್ಷನ್ ಬಿ 12, ಆಪ್ಷನ್ ಸಿ 11, ಆಪ್ಷನ್ ಡಿ 9. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 8ನೇ ಪ್ರಶ್ನೆ, ಯೂಕ್ಲಿಡ್ನ ಯಾವುದಾದರೊಂದು ಆಧಾರ ಪ್ರತಿಜ್ಞೆ ಬರೆಯಿರಿ. 9ನೇ ಪ್ರಶ್ನೆ, 2 ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 10ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ 1 ಕೋನ 3 ಮತ್ತು ಕೋನ 2 ಕೋನ 4 ಆದರೆ ಕೋನ ಎ ಕೋನ ಸಿ ಎಂದು ತೋರಿಸಿ. 11ನೇ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ. 1 ಲಂಬರೇಖೆಗಳು, 2 ಕಿರಣ. ಫಿಫ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, ಎ ಸಿ ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವಿನ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಹಾಫ್ ಆಫ್ ಎ ಬಿ ಎಂದು ಸಾಧಿಸಿ. ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ. 6th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ, ಯೂಕ್ಲಿಡ್ನ ರೇಖಾಗಣಿತದ ಯಾವುದಾದರೂ 4 ಆಧಾರ ಪ್ರತಿಜ್ಞೆಗಳನ್ನು ಪಟ್ಟಿ ಮಾಡಿ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ನೋಡೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಆಪ್ಷನ್ ಸಿ ಯೂಕ್ಲಿಡ್ನ 3ನೇ ಆಧಾರ ಪ್ರತಿಜ್ಞೆ. 2ನೇ ಪ್ರಶ್ನೆಗೆ ಆಪ್ಷನ್ ಸಿ ವೃತ್ತ. 3ನೇ ಪ್ರಶ್ನೆಗೆ ಆಪ್ಷನ್ ಎ ಕೇವಲ 1. 4ನೇ ಪ್ರಶ್ನೆಗೆ ಆಪ್ಷನ್ ಬಿ ಗಾತ್ರ ಅಥವಾ ಆಯಾಮವಿಲ್ಲದ ಸ್ಥಾನ. 5ನೇ ಪ್ರಶ್ನೆಗೆ ಆಪ್ಷನ್ ಸಿ 3. ಸೆಕೆಂಡ್ ಮೇನ್, 6ನೇ ಪ್ರಶ್ನೆಗೆ ಆಪ್ಷನ್ ಎ ಸಮ. 7ನೇ ಪ್ರಶ್ನೆಗೆ ಆಪ್ಷನ್ ಎ 13. ಥರ್ಡ್ ಮೇನ್, 8ನೇ ಪ್ರಶ್ನೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. 9ನೇ ಪ್ರಶ್ನೆ, ರೇಖಾಖಂಡ. ಉತ್ತರ ರೇಖಾಖಂಡ. ಫೋರ್ತ್ ಮೇನ್, 10ನೇ ಪ್ರಶ್ನೆ. ಸೊ ಕೋನ 1 ಕೋನ 2 ಇದು ದತ್ತ ಕೊಟ್ಟಿದ್ದಾರೆ. ಕೋನ 2 ಕೋನ 4 ಇದು ಸಹ ದತ್ತ ಕೊಟ್ಟಿದ್ದಾರೆ. ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ತಗೊಂಡು ಅದನ್ನು ಕೂಡಿಸಿದಾಗ, 1 ಮತ್ತು 2 ಕೂಡಿಸಿದಾಗ ಕೋನ 1 ಪ್ಲಸ್ ಕೋನ 2 ಕೋನ 3 ಪ್ಲಸ್ ಕೋನ 4. ಸೊ ಕೋನ 1 ಪ್ಲಸ್ ಕೋನ 2 ಅಂದರೆ ಕೋನ ಎಗೆ ಸಮ. ಕೋನ 3 ಮತ್ತು ಕೋನ 4 ಅಂದರೆ ಕೋನ ಸಿಗೆ ಸಮ. ಕೋನ ಎ ಕೋನ ಸಿ. ಯಾಕೆ ಅಂದರೆ ಸಮಾನ ಅಂಶಗಳನ್ನು
ಸಮಾನ ಅಂಶಗಳಿಗೆ ಸೇರಿಸಿದರೆ ಮೊತ್ತಗಳು ಸಮವಾಗಿರುತ್ತವೆ. ಸಮಾನ ಅಂಶಗಳನ್ನು ಸಮಾನ ಅಂಶಗಳಿಗೆ ಸೇರಿಸಿದರೆ ಮೊತ್ತಗಳು ಸಮವಾಗಿರುತ್ತವೆ. ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಆಗಿರುತ್ತದೆ. 11ನೇ ಪ್ರಶ್ನೆಯಲ್ಲಿ ಒಂದು ಲಂಬರೇಖೆಗಳು ಎಂದಿಗೂ ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ಲಂಬರೇಖೆಗಳು ಎನ್ನುವರು. 90 ಡಿಗ್ರಿ ಇರತಕ್ಕಂಥ ರೇಖೆ ಲಂಬರೇಖೆ. ಯಾವಾಗಲೂ ಸಹ ಛೇದಿಸದ, ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ಲಂಬರೇಖೆ ಅಂತ ಕರೀತಾರೆ. ಕಿರಣ ಅಂದ್ರೇನು? ಒಂದು ಅಂತ್ಯಬಿಂದುವನ್ನು ಹೊಂದಿರುವ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದಾದ ಒಂದು ರೇಖೆ ಅಥವಾ ಒಂದು ನಿರ್ದಿಷ್ಟ ಆರಂಭಿಕ ಬಿಂದುವಿನಿಂದ ಪ್ರಾರಂಭವಾಗಿ ಒಂದೇ ದಿಕ್ಕಿನಲ್ಲಿ ಅನಂತವಾಗಿ ವಿಸ್ತರಿಸುವ ಒಂದು ನೇರ ರೇಖೆಯನ್ನು ಕಿರಣ ಅಂತೇಳಿ ಕರಿತೀವಿ. ಇನ್ನು 12ನೇ ಪ್ರಶ್ನೆಗೆ ಉತ್ತರ 5th ಮೇನಲ್ಲಿ. ಸೊ ಎ ಬಿ ಒಂದು ರೇಖಾಖಂಡ, ಸಿ ಒಂದು ಮಧ್ಯಬಿಂದು ಆಗಿದೆ. ಸೊ ದತ್ತ ಏನು ಕೊಟ್ಟಿದ್ದಾರೆ? ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಸಾಧನೆಯ ನಾವು ಏನು ಮಾಡಬೇಕು? ಎ ಸಿ ಅನ್ನೋದು ಎ ಬಿಯ ಅರ್ಧದಷ್ಟಿದೆ. ಎ ಸಿ ಇಸ್ ಈಕ್ವಲ್ ಟು ಆಫ್ ಆಫ್ ಎ ಬಿ ಅಂತ ನಾವು ಸಾಧಿಸಬೇಕು. ಸೊ ಸಾಧನೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅನ್ನೋದು ಕೊಟ್ಟಿದ್ದಾರೆ. ಎ ಸಿ ಅನ್ನೋದು ಬಿ ಸಿಗೆ ಸಮ ದತ್ತದಿಂದ. ಸೊ ನಾನು ಎರಡು ಕಡೆ ಎ ಸಿಯನ್ನು ಆ್ಯಡ್ ಮಾಡ್ತೀನಿ, ಕೂಡಿಸ್ತೀನಿ. ಸೊ ಎ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ. ಎ ಸಿ ಪ್ಲಸ್ ಎ ಸಿ ಅಂದರೆ 2ac. ಬಿ ಸಿ ಪ್ಲಸ್ ಎ ಸಿ ಅಂದರೆ ಎ ಬಿಗೆ ಸಮ ಎ ಬಿ. 2ac ಇಸ್ ಈಕ್ವಲ್ ಟು ಎ ಬಿ ಅಂದರೆ ಎ ಸಿ ಇಸ್ ಈಕ್ವಲ್ ಟು ಆಫ್ ಆಫ್ ಎ ಬಿ ಆಗುತ್ತೆ. ಇದು 12ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 13ನೇ ಪ್ರಶ್ನೆ, 6ನೇ ಮೇನಲ್ಲಿ ಕೊನೆಯ ಪ್ರಶ್ನೆ. ಯೂಕ್ಲಿಡ್ನ ರೇಖಾಗಣಿತದ ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ. ಯಾವುದಾದ್ರು 4 ಕೇಳಿದರೆ. ಸೊ ಒಂದನೇದು, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. 2ನೇ ಪ್ರಶ್ನೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. 3ನೇದು, ಯಾವುದೇ ಕೇಂದ್ರದಿಂದ ಅಥವಾ ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಇವು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳಾಗಿವೆ. ಇದರ ಜೊತೆಗೆ 5ನೇದು ಸಹ ಒಂದು ಆಧಾರ ಪ್ರತಿಜ್ಞೆ ಇದೆ. ಸೊ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಈಗ ಒನ್ಸ್ ಅಗೇನ್ ಕ್ವಶನ್ ಮತ್ತು ಆನ್ಸರ್ನ ಗ್ಲಾನ್ಸ್ ಮಾಡ್ತಾ ಬರೋಣ. ಪ್ರಶ್ನೆ ಪತ್ರಿಕೆ ಇದೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಡಿಯೋಸನ್ನು ಭಾಳ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾವುದಾದ್ರೂ ಕ್ವಶನ್ಸಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ರಿಪ್ಲೈ ನಾನು ಮಾಡ್ತೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.